ದೇಸಾಯಿಯವರೇ, ನಿಮ್ಮ ಆರೋಗ್ಯ, ಆಯುಷ್ಯ, ಧನ ಧಾನ್ಯ ಸಮೃದ್ಧಿ, ನಿಮ್ಮ ವಂಶಾಭಿವೃದ್ಧಿಗಾಗಿ ನಾವು ಮೂಲರಾಮನಲ್ಲಿ ಪ್ರಾರ್ಥಿಸಿದ್ದೇವೆ. ತೆಗೆದುಕೊಳ್ಳಿ. ಕ್ಷಮಿಸ್ಬೇಕು ಗುರುಗಳೇ, ಮೊದಲು ಇವರೆಲ್ಲರೂ ಪ್ರಸಾದ ಆಗಲಿ, ಆಮೇಲೆ ತಗೋತೀವಿ. ಆಮೇಲೆ ಯಾಕೆ? ಅದು ದೋಷ ಆಗಿದೆ ಗುರುಗಳೇ. ಮೈಲಿಗೆಯಲ್ಲಿ ಪ್ರಸಾದ ಸ್ವೀಕರಿಸೋದು ಮಡಿ ಮೈಲಿಗೆ ಎಲ್ಲ ಮನುಷ್ಯ ಮಾತ್ರರಿಗೆ, ಶ್ರೀಹರಿಗಲ್ಲ. ತೆಗೆದುಕೊಳ್ಳಿ ಪ್ರಸಾದ. ಹೆತ್ತ ಮಗನನ್ನ ಬಲಿ ಕೊಟ್ಟು ಯಾವ ಕೈಯಿಂದ ಪ್ರಸಾದ ಸ್ವೀಕರಿಸೋದು ಗುರುಗಳೇ? ಗುರುಗಳು ಕ್ಷಮಿಸಬೇಕು. ನಾವು ಸಾವಿನ ದುಃಖ ಹೊತ್ಕೊಂಡ್ಬಂದಿದ್ದೀವಿ ಗುರುಗಳೇ. ನಮ್ಮ ಮಗ ಶ್ರೀಧರ ಹೋಗ್ಬಿಟ್ಟ. ದೇಸಾಯಿಯವರೇ, ನೀವು ಅವನು ಹೋಗ್ಬಿಟ್ಟ ಅಂತ ಹೇಳಿದ್ರೆ ಅವನು ಹೋಗ್ತಾನೆಯೇ? ನನ್ನ ಮೂಲರಾಮ ನಿಮ್ಮ ಮನೆಗೆ ಬಂದಿರುವುದು ಯಾರನ್ನೂ ಕರ್ಕೊಂಡು ಹೋಗೋಕ್ಕಲ್ಲ, ಎಲ್ಲರಿಗೂ ಆರೋಗ್ಯ, ಆಯುಷ್ಯ, ಐಶ್ವರ್ಯಗಳನ್ನು ಕೊಟ್ಟು ಹೋಗೋಕ್ಕೆ. ಹೋಗಿ ನಿಮ್ಮ ಮಗನನ್ನು ಕರೆದುಕೊಂಡು ಬನ್ನಿ. ಆದರೆ ಅವನು ಜೀವಂತವಾಗಿ ಇಲ್ಲ ಅಂತ ಹೇಳಬೇಡಿ. ಹೋಗಿ ಕರ್ಕೊಂಡು ಬನ್ನಿ. ನನ್ನನ್ನು ನಂಬಿ ದೇಸಾಯಿಯವರೇ, ಮೂಲರಾಮನಿಗೆ ಸೋಲಿಲ್ಲ. ಮೂಲರಾಮೋ ವಿಜಯತೆ. ಮಗನ ತಂದುಬಿಟ್ರೆ ಇವರೇನು ಜೀವ ಕೊಟ್ಬಿಡ್ತಾರ? ಅದೇ ಕಂಕಳಲ್ಲಿ ಸಂಜೀವಿನಿ ಪರ್ವತ ಹೊತ್ಕೊಂಡ್ಬಂದವ್ರಾಗ ಮಾತಾಡ್ತಾರೆ. ಸಂಜೀವಿನಿ ಪರ್ವತ ಏನೋ ಮೂಗು ಮುಚ್ಕೊಂಡು ಸಂಧ್ಯಾವನೆ ಮಾಡ್ದಂಗ ಸತ್ತು ಮಗುನ ಬದುಕ್ಸಕ್ಕಾಗತ್ತಾ? ಅಪಮೃತ್ಯು ಪರಿಹರಿಸು. ಓಂ ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ.
ಶ್ರೀಧರ 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 ಗುರುಗಳೇ, ನಿಜಕ್ಕೂ ಇದು ಪವಾಡ. ನನ್ನ ಮಗನ ಬದುಕಿಸ್ಬಿಟ್ರಿ. ನಿಜಕ್ಕೂ ಇದು ಪವಾಡ ಗುರುಗಳೇ, ಪವಾಡ ಪವಾಡ ಗುರುಗಳೇ. ಆಯುಷ್ಯ ಇರುವವರನ್ನು ಮೂಲರಾಮನೇ ಬದುಕಿಸುತ್ತಾರೆ. ನಾವಿಲ್ಲಿ ನೆಪ ಮಾತ್ರ. ಶ್ರೀ ರಾಘವೇಂದ್ರ ತೀರ್ಥರಿಗೆ, ಶ್ರೀ ರಾಘವೇಂದ್ರ ತೀರ್ಥರಿಗೆ, ಶ್ರೀ ರಾಘವೇಂದ್ರ ತೀರ್ಥರಿಗೆ, ಶ್ರೀ ರಾಘವೇಂದ್ರ. ಏನೇನೋ ಮಾಡಬೇಕು ಅಂದ್ಕೊಂಡೆ, ಆದರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಏನಾದರೂ ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ನನ್ನಲ್ಲಿದೆ. ಮಾಡ್ತೀನಿ ಗೋವಿಂದ, ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ತಾವೇನು ಗುರುಗಳ ಪರಮಾಪ್ತ ಶಿಷ್ಯರು? ಏನೋ ಶಿಷ್ಯನ? ಛೇ ಛೇ, ನಾವೇ ಪೀಠಾಧಿಪತಿಗಳಾಗಬೇಕಾಗಿತ್ತು. ಕಾರಣಾಂತರದಿಂದ ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ ಅಷ್ಟೇ. ಒಂದು ರೀತಿ ನಾವಿಬ್ಬರು ಸಮಾನರೇ ಗೋವಿಂದ. ಸನ್ಮಾನ ಮಾತ್ರ ಮೊದಲು ಅವ್ರಿಗಾಯ್ತು ಅಷ್ಟೇ. ಓಹೋ, ದಾರವಿಲ್ದೇ ಇರೋ ಬುಗುರಿ. ಹಾಗೆಂದ್ರೆ ಏನಿಲ್ಲ, ನಿಮ್ಮ ಗುರುಗಳು ದೊಡ್ಡ ದೊಡ್ಡ ಪವಾಡ ಮಾಡ್ತಾರಂತಲ್ಲ, ಹೌದಾ? ಪವಾಡ ಎಲ್ಲ ಏನಿಲ್ಲ ಬಿಡಿ. ಅದೇನೋ ಅವರು ಪೂರ್ವಾಶ್ರಮದ ಪತ್ನಿಯ ಪ್ರೇತಾತ್ಮಕ್ಕೆ ಸದ್ಗತಿ ಕೊಡ್ಸಿದ್ರಂತೆ, ಇನ್ನೆಲ್ಲೋ ಗೊಡ್ಡ ಹಸು ಹಾಲು ಕರೀತಂತೆ. ಇದೆಲ್ಲ ಪವಾಡನ ಹೇಳಿ ಗೋವಿಂದ. ಅಲ್ಲ, ನನಗೊಂದು ಸಂದೇಹ. ಯಾವ ದೇಹ? ಸಂದೇಹ. ಹೇಳಿ ಬೇಗ. ಈ ದೆವ್ವಕ್ಕೆ ಮೋಕ್ಷ ಕೊಡಿಸೋದ್ರ ಬದಲು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರೆ ತಡಿಬೋದಾಗಿತ್ತಲ್ಲ? ಇದು ನನಗೆ ಹೊಳಿಲೇ ಇಲ್ವಲ್ಲ. ಸರಿಯಾಗಿ ಹೇಳಿದ್ರಿ. ನಾವು ಯಾವಾಗಲೂ ಸರಿಯಾಗೇ ಹೇಳೋದು. ಇಂಥ ಪವಾಡಗಳನ್ನು ನಾವು ತುಂಬ ಮಾಡಿದ್ದೀವಿ. ಹೌದೌದು, ಮೊನ್ನೆ ನಮ್ಮ ಗುರುಗಳು ಗೋವಿಂದ ಭಟ್ರ ಮನೆಗೆ ಲಕ್ಷ್ಮೀ ಪೂಜೆಗೆ ಹೋದಾಗ ಕಾಸಿನ ಸರಾನೇ ಮಂಗಮಾಯ ಮಾಡಿಬಿಟ್ರು. ಆಹಾ ಆಹಾ, ಅದ್ಭುತ. ಅದು ಅಂದ್ರೆ ಹನುಮದೇವಿ ದಿನ ರಾಮ್ ಗುಡಿಗೆ ಹೋದಾಗ ಸೀತಾದೇವಿಯ ಬೆಂಡೋಳಿಯನ್ನೇ ಮಾಯ ಮಾಡಿಬಿಟ್ರು. ಓಹೋ, ಅತ್ಯದ್ಭುತ. ಹಾಗಾದ್ರೆ ನಿಮ್ಮ ಗುರುಗಳು ದೊಡ್ಡ ಪವಾಡ ಪುರುಷರೇ ಅಂತಾಯ್ತು. ದೊಡ್ಡದು ಅಂತ ಏನಿಲ್ಲ, ಆವಾಗ ಸಣ್ಣ ಪುಟ್ಟ ಪವಾಡಗಳನ್ನ ಮಾಡ್ತಾ ಇರ್ತೀವಿ ಅಷ್ಟೇ. ನಾನೇನಾದರೂ ದುರಾಲೋಚನೆ ಮಾಡಿದ್ರೆ ಅದನ್ನು ಯೋಜನೆಯಾಗಿ ಪರಿವರ್ತನೆ ಮಾಡ್ತೀರಾ ಗೋವಿಂದ? ನಿಮ್ಮಿಂದ ನಮಗೆ ಉಪಯೋಗ ಆಗತ್ತೆ ಅಂತ ಹೇಳಿದ್ರೆ ನಿಮ್ಮ ದುರಾಲೋಚನೆ ನಮ್ಮ ಯೋಜನೆ ಕಾರ್ಯರೂಪಕ್ಕೆ ಬಂದೇ ಬರುತ್ತೆ. ಅದ್ಭುತ.